ಸ್ನೇಹಿತರೆ, ನಾವು ಭೂಮಿಯ ಮೇಲಿನ ಮಹಾಸಾಗರಗಳ ಬಗ್ಗೆ ತಿಳಿದಿದ್ದೇವೆ. ಪೆಸಿಫಿಕ್ ಮಹಾಸಾಗರ, ಅಂಟಾರ್ಕ್ಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಾಗೆಯೇ ಹಿಂದೂ ಮಹಾಸಾಗರ. ಈ ಸಮುದ್ರಗಳು ಭೂಮಿಯ ಮೇಲ್ಮೈಯ ಸುಮಾರು 70% ಭಾಗವನ್ನು ಆವರಿಸಿಕೊಂಡಿದೆ. ಆದರೆ ವಿಚಿತ್ರವಾದ ಒಂದು ಪ್ರಶ್ನೆ ಕೇಳಿದರೆ ನೀವು ಆಶ್ಚರ್ಯ ಪಡಬಹುದು. ಹೌದು, ಭೂಮಿಯೊಳಗೆ ಕೂಡ ಒಂದು ಮಹಾಸಾಗರವಿದೆಯೇ? ಇದು ಕಥೆಯೂ ಅಲ್ಲ, ಕಲ್ಪನೆಯೂ ಅಲ್ಲ. ವಿಜ್ಞಾನಿಗಳು ಈಗ ಭೂಮಿಯ ಒಳಭಾಗದಲ್ಲಿ ಅಪಾರ ಪ್ರಮಾಣದ ನೀರಿದೆ ಎಂದು ಹೇಳುತ್ತಿದ್ದಾರೆ. ಕೆಲ ಅಧ್ಯಯನದ ಪ್ರಕಾರ ಇದು ಭೂಮಿಯ ಮೇಲಿನ ಎಲ್ಲ ಸಮುದ್ರಗಳಿಗಿಂತ ಹೆಚ್ಚು ನೀರು ಎನ್ನಲಾಗುತ್ತದೆ. ಸ್ನೇಹಿತರೆ, ಈ ಭೂಮಿಯ ಒಳಭಾಗದ ನೀರು ಹೇಗೆ, ಏನು ಎಂಬುದನ್ನು ತಿಳಿದುಕೊಳ್ಳುವ ಮುಂಚೆ ನಮಗೆ ಭೂಮಿಯ ಒಳಭಾಗದ ರಚನೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಭೂಮಿಯನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಭಜಿಸಲಾಗಿದೆ. ಒಂದು, ಭೂಮಿಯ ಮೇಲ್ಮೈ ಭಾಗ, ಇದನ್ನು ಕ್ರಸ್ಟ್ ಎಂದು ಕರೆಯಲಾಗಿದೆ. ಮಧ್ಯಭಾಗವನ್ನು ಮ್ಯಾಂಟಲ್ ಎಂದು ಕರೆಯಲಾಗಿದೆ. ಹಾಗೆ ಕೊನೆಯದಾಗಿ ಆಳದಲ್ಲಿರುವ ಒಳಭಾಗವನ್ನು ಕೋರ್ ಎಂದು ಕರೆಯಲಾಗಿದೆ. ಈ 3ರಲ್ಲಿ ಅತ್ಯಂತ ದೊಡ್ಡ ಭಾಗವೆಂದರೆ ಅದು ಮ್ಯಾಂಟಲ್. ಈ ಮ್ಯಾಂಟಲ್ ಭೂಮಿಯ ಒಳಭಾಗದ 2900 ಕಿಲೋಮೀಟರ್ ವರೆಗಿನ ಆಳದವರೆಗೆ ಹರಡಿದೆ. ಇಲ್ಲಿಯೇ ಒಂದು ದೊಡ್ಡ ರಹಸ್ಯವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸ್ನೇಹಿತರೆ, ಆ ರಹಸ್ಯ 2014ರಲ್ಲಿ ಪತ್ತೆಯಾಯಿತು. ಅದು ಕೂಡ ಅಚಾನಕ್ಕಾಗಿ. 2014ರಲ್ಲಿ ಅಮೆರಿಕಾದ ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಭೂಮಿಯ ಒಳಭಾಗದ ಬಗ್ಗೆ ಮಹತ್ವದ ಅಧ್ಯಯನ ನಡೆಸುತ್ತಿದ್ದರು. ಅವರು ಭೂಕಂಪದ ಅಲೆಗಳ ಅಧ್ಯಯನದಲ್ಲಿ ನಿರತರಾಗಿದ್ದರು. ಈ ಅಧ್ಯಯನವನ್ನು ಸಿಸ್ಮಾಲಜಿ ಎಂದು ಕರೆಯಲಾಗುತ್ತದೆ. ಭೂಮಿಯಲ್ಲಿ ಭೂಕಂಪ ಸಂಭವಿಸಿದಾಗ ಭೂಮಿಯೊಳಗೆ ಅಲೆಗಳು ಹರಡುತ್ತವೆ. ಈ ಅಲೆಗಳು ಭೂಮಿಯೊಳಗಿನ ಬೇರೆ ಬೇರೆ ಪದಾರ್ಥಗಳನ್ನು ದಾಟಿಕೊಂಡು ಸಾಗುತ್ತವೆ. ಅದಕ್ಕನುಗುಣವಾಗಿಯೇ ಅದು ವಿಭಿನ್ನವಾಗಿ ವರ್ತಿಸುತ್ತದೆ. ಈ ಅಲೆಗಳನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳು ಒಂದು ವಿಚಿತ್ರ ಮಾದರಿಯನ್ನು ಗಮನಿಸುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ಅಲೆಗಳು ನಿಧಾನವಾಗಿ ಸಾಗುವುದನ್ನು ಅವರು ಗಮನಿಸುತ್ತಾರೆ. ಇದು ಆ ಪ್ರದೇಶದಲ್ಲಿ ನೀರು ಅಥವಾ ನೀರನ್ನು ಹೊಂದಿರುವ ಖನಿಜವನ್ನು ಸೂಚಿಸುತ್ತಿತ್ತು. ಅಧ್ಯಯನ ತೀವ್ರವಾದಾಗ ವಿಜ್ಞಾನಿಗಳು ಒಂದು ಮಹತ್ವದ ವಿಷಯವನ್ನು ಕಂಡುಹಿಡಿಯುತ್ತಾರೆ. ಭೂಮಿಯ ಮೇಲ್ಮೈಯಿಂದ 700 ಕಿಲೋಮೀಟರ್ ಆಳದಲ್ಲಿ ಒಂದು ವಿಶೇಷ ಖನಿಜವಿದೆ. ಅದನ್ನು ರಿಂಗ್ವುಡೈಟ್ ಎಂದು ಕರೆಯಲಾಗಿದೆ. ಈ ಖನಿಜವು ತನ್ನ ಸ್ಫಟಿಕ ರಚನೆಯೊಳಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎನ್ನಲಾಯಿತು. ಈ ರಿಂಗ್ವುಡೈಟ್ ಭೂಮಿಯ ಮೇಲೆ ಕಾಣಸಿಗುವುದಿಲ್ಲವೇ ಎಂದು ನೀವು ಕೇಳಬಹುದು. ಹೌದು ಸ್ನೇಹಿತರೆ, 2014ರಲ್ಲಿಯೇ ಆದ ಒಂದು ಶೋಧ ಈ ಭೂಮಿಯೊಳಗಿನ ನೀರಿನ ಆಸಕ್ತಿಯನ್ನು ಹೆಚ್ಚಿಸಿತ್ತು. ಮ್ಯಾಟೋ ಗ್ರಾಸೋ ಎಂಬ ಪ್ರದೇಶದಲ್ಲಿ ದೊರೆತ ವಜ್ರವೊಂದರಲ್ಲಿ ರಿಂಗ್ವುಡೈಟ್ ಖನಿಜದ ಕಣಗಳು ಪತ್ತೆಯಾಗಿದ್ದವು. ಆ ವಜ್ರದೊಳಗಿನ ರಿಂಗ್ವುಡೈಟ್ನಲ್ಲಿ ನೀರಿನ ಅಂಶ ಇರುವುದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚುತ್ತಾರೆ. ಈ ಸ್ಥಿತಿಯನ್ನು ಹೈಡ್ರೋಕ್ಸಿಲ್ ಎಂದು ಕರೆಯಲಾಗುತ್ತದೆ. ಈ ರಿಂಗ್ವುಡೈಟ್ ಖನಿಜ ತನ್ನೊಳಗೆ ಅಪಾರ ಪ್ರಮಾಣದ ನೀರನ್ನು ಹಿಡಿದಿಟ್ಟುಕೊಂಡಿದೆ ಎಂದು ತಿಳಿದು ಬಂದಿದೆ. ವಿಜ್ಞಾನಿಗಳ ಪ್ರಕಾರ ಈ ರಿಂಗ್ವುಡೈಟ್ ಖನಿಜ ಮ್ಯಾಂಟಲ್ನ ಟ್ರಾನ್ಸಿಷನ್ ಝೋನ್ ಎಂಬ ಭಾಗದಲ್ಲಿ ಇದೆ ಎಂದು ಹೇಳಲಾಗುತ್ತದೆ. ಈ ಭಾಗವು ಸುಮಾರು 410ರಿಂದ 660 ಕಿಲೋಮೀಟರ್ ಆಳದಲ್ಲಿ ಇದೆ ಎಂದು ತಿಳಿಯಲಾಗಿದೆ. ಇಲ್ಲಿ ಹೆಚ್ಚಿನ ಒತ್ತಡ ಮತ್ತು ಉಷ್ಣತೆಯಿಂದಾಗಿ ಸಾಮಾನ್ಯ ಒಲಿವಿನ್ ಎಂಬ ಖನಿಜವು ರಿಂಗ್ವುಡೈಟ್ ಆಗಿ ಬದಲಾಗುತ್ತದೆ. ಈ ರಿಂಗ್ವುಡೈಟ್ ಭೂಮಿಯ ಒಳಭಾಗದ ಒತ್ತಡದಲ್ಲಿ ಮಾತ್ರ ಸ್ಥಿರವಾಗಿರುತ್ತದೆ. ಮೇಲ್ಮೈಗೆ ಬಂದಾಗ ಅದು ಬೇರೆ ಖನಿಜಗಳಿಗೆ ಬದಲಾಗಬಹುದು. ಹೀಗಾಗಿ ಅದು ಭೂಮಿಯ ಮೇಲ್ಮೈಯಲ್ಲಿ ತೀರಾ ಅಪರೂಪವಾಗಿದೆ. ಭೂಮಿಯ ಆಳದಲ್ಲಿ ಈಗ ದೊರೆತಿರುವುದು ನೀರಿನಂತೆ ಹರಿಯುವ ಸಾಗರವಲ್ಲ, ಆದರೆ ಈ ಖನಿಜದೊಳಗೆ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿರಬಹುದು. ಈ ನೀರು ಸಾಮಾನ್ಯ ಸಮುದ್ರದ ನೀರಿನಂತೆ ದ್ರವ ರೂಪದಲ್ಲಿ ಇಲ್ಲ, ಅದು ಖನಿಜಗಳ ರಚನೆಯೊಳಗೆ ಬಂಧಿತವಾಗಿದೆ. ಅಂದರೆ ಅದು ಒಂದು ಸ್ಪಂಜಿನಂತೆ ನೀರನ್ನು ಒಳಗೆ ಹಿಡಿದಿಟ್ಟುಕೊಂಡಿದೆ.
ಇದನ್ನು ನೇರವಾಗಿ ಮಹಾಸಾಗರ ಎಂದು ಕರೆಯುವುದಕ್ಕಿಂತ ನೀರಿನಿಂದ ತುಂಬಿದ ಖನಿಜ ಪದರ ಎಂದು ಹೇಳಬಹುದು. ಆದರೆ ಅದರಲ್ಲಿರುವ ನೀರಿನ ಪ್ರಮಾಣ ಬಹಳ ದೊಡ್ಡದು. ಈಗ ಈ ಬೃಹತ್ ಖನಿಜ ಪದರದಲ್ಲಿ ಎಷ್ಟು ನೀರಿರಬಹುದು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲೂ ಮೂಡಿರಬಹುದು. ಹೌದು ಸ್ನೇಹಿತರೆ, ಇಲ್ಲಿರುವ ನೀರಿನ ಪ್ರಮಾಣ ಭೂಮಿಯ ಮೇಲಿರುವ ಎಲ್ಲ ನೀರಿನ ಪ್ರಮಾಣಕ್ಕಿಂತ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಭೂಮಿಯೊಳಗೆ ಒಂದು ರೀತಿಯ ಗುಪ್ತ ಮಹಾಸಾಗರವೇ ಇದೆ ಎಂದು ಹೇಳಬಹುದು. ಈ ಶೋಧ ವಿಜ್ಞಾನಿಗಳಿಗೆ ತುಂಬ ಆಶ್ಚರ್ಯವನ್ನು ತಂದಿತ್ತು. ಯಾಕೆಂದರೆ ಇದು ಭೂಮಿಯ ನಿರ್ಮಾಣದ ಬಗ್ಗೆ ನಾವೇನು ಇದುವರೆಗೆ ತಿಳಿದುಕೊಂಡಿದ್ದೇವೆಯೋ ಅದೆಲ್ಲವನ್ನು ಈ ಸಂಶೋಧನೆ ಬದಲಾಯಿಸಿ ಬಿಡಬಹುದು ಎನ್ನಲಾಗುತ್ತಿದೆ. ನೀರು ಭೂಮಿಗೆ ಹೇಗೆ ಬಂತು ಎಂಬ ಪ್ರಶ್ನೆಗೆ ವಿಜ್ಞಾನಿಗಳು ಧೂಮಕೇತುಗಳು ಮತ್ತು ಉಲ್ಕಾಪಿಂಡಗಳು ಭೂಮಿಗೆ ನೀರನ್ನು ತಂದು ಹಾಕಿದ್ದವು ಎಂದು ಹೇಳುತ್ತಿದ್ದರು. ಆದರೆ ಕೆಲವರು ಭೂಮಿಯೊಳಗಡೆಯೇ ನೀರಿರಬಹುದು ಎಂಬ ವಾದವನ್ನು ಹೇಳುತ್ತಿದ್ದರು. ಇದೀಗ ಆ ವಾದವೇ ನಿಜವಿರಬಹುದೇ ಎಂಬ ಅನುಮಾನ ಕಾಡಲಾರಂಭಿಸಿದೆ. ಭೂಮಿಯೊಳಗೆ ದೊಡ್ಡ ಪ್ರಮಾಣದ ನೀರಿದ್ದು ಅದು ನಿಧಾನವಾಗಿ ಮೇಲ್ಮೈಗೆ ಬಂದು ಸಮುದ್ರಗಳನ್ನು ರಚಿಸಿದ್ದಿರಬಹುದು ಎನ್ನಲಾಗುತ್ತಿದೆ. ನಾವು ನೇರವಾಗಿ 700 ಕಿಲೋಮೀಟರ್ ಆಳಕ್ಕೆ ಹೋಗಿ ಅಧ್ಯಯನ ಮಾಡುವಂತಿಲ್ಲ. ವಿಜ್ಞಾನಿಗಳು ಭೂಕಂಪದ ಅಲೆಗಳು ಮತ್ತು ಪ್ರಯೋಗಾಲಯದ ಪರೀಕ್ಷೆಗಳ ಮೂಲಕ ಅಧ್ಯಯನವನ್ನು ಮುಂದುವರಿಸಿದ್ದಾರೆ. ಈ ಗುಪ್ತ ಮಹಾಸಾಗರದ ರಹಸ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ನಾವು ಭೂಮಿಯ ಮೇಲ್ಮೈಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದೇವೆ, ಆದರೆ ಭೂಮಿಯ ಒಳಭಾಗ ಇನ್ನೂ ಅನೇಕ ರಹಸ್ಯಗಳನ್ನು ಹೊಂದಿದೆ. ಒಂದು ದಿನ ವಿಜ್ಞಾನಿಗಳು ಭೂಮಿಯೊಳಗಿನ ಈ ನೀರಿನ ಬಗ್ಗೆ ಇನ್ನೂ ದೊಡ್ಡ ಸತ್ಯಗಳನ್ನು ಬಹಿರಂಗಪಡಿಸಬಹುದು. ಆಗ ನಮಗೆ ಭೂಮಿ ಕೇವಲ ಮೇಲ್ಮೈಯಲ್ಲಿ ಮಾತ್ರವಲ್ಲ, ಒಳಭಾಗದಲ್ಲೂ ಅಚ್ಚರಿ ಮತ್ತು ರಹಸ್ಯಗಳಿಂದ ಕೂಡಿದೆ ಎಂಬುದು ತಿಳಿದು ಬರುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಅಚ್ಚರಿಯ ವಿಷಯವನ್ನು ಕಂಡು ನಿಮಗೇನನ್ನಿಸಿತು? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.